ನಮ್ಮ ಕಾರ್ಯಾಧ್ಯಕ್ಷರಂತ ಸಲೀಂ ಅಹಮದ್ ಅವರೇ, ಈ ಶಿವಮೊಗ್ಗ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸತಕ್ಕಂಥ ನಮ್ಮ ಕಾರ್ಯಾಧ್ಯಕ್ಷರಂತ ಚಂದ್ರಪ್ಪನವರೇ, ಕರ್ನಾಟಕ ಸರ್ಕಾರದ ಮಂತ್ರಿಗಳಂತ ಮಧು ಬಂಗಾರಪ್ಪನವರೇ, ಶಾಸಕ ಮಿತ್ರರಾದಂಥ ಗೋಪಾಲಕೃಷ್ಣರವರೇ, ಟಿ.ಡಿ. ರಾಜೇಗೌಡ್ರೆ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಂತ ಸುಂದರೇಶ್ ಅವರೇ, ಸಲೀಂ ಫಸ್ಟ್ ಹೇಳಿದೆ, ನಮ್ಮಲ್ಲಿ ಪ್ರಯಾರಿಟಿ ಮಂತ್ರಿ ಅಲ್ಲ, ಪಾರ್ಟಿ ಇಸ್ ಸ್ಟ್ರಾಂಗರ್ ದೆನ್ ದಿ ಗವರ್ಮೆಂಟ್, ನಮ್ದು ಅದಕ್ಕೆ ಫಸ್ಟ್ ಯಾವುದು. ಮಂಜುನಾಥ್ ಗೌಡ್ರೆ, ಹೊಸದಾಗಿ ನಮ್ಮ ಪಕ್ಷಕ್ಕೆ ಹಿಂದಿನೇ ಕೇಳಿದ್ರು ಸೇರ್ಕೋಬೇಕು ಅಂತ ಐನೂರು ಮಂಜುನಾಥ್ ಅವರು. ನಾವು ಕೆಲವು ಕಾರಣದಿಂದ ಅವ್ರನ್ನ ಸೇರಿಸ್ಕೊಂಡಿರ್ಲಿಲ್ಲ. ಐನೂರು ಮಂಜುನಾಥ್ ಅವರೇ, ನಮ್ಮಲ್ಲೇ ಇದ್ದು ಸಂಘಟನೆ ಮಾಡಿ ರೆಬೆಲ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ನಾಗರಾಜ್ ಗೌಡ್ರೆ, ಎಲ್ಲ ಹೊಸದಾಗಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತೇಳಿ ಆಗಮಿಸ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತರೇ, ಮಾಧ್ಯಮ ಸ್ನೇಹಿತರೆ, ನಾನು ತಮಗೆಲ್ಲ ಹೇಳೋದು ಇಷ್ಟೇ, ಈ ಕಾಂಗ್ರೆಸ್ ಪಾರ್ಟಿ ಈ ಬಸ್ಸೋ ರೈಲ್ ತರ ಆಗಬಾರ್ದು. ಒಂದ್ಸತಿ ಹತ್ತಿ ಕೂತ್ಕೊಂಡ ಮೇಲೆ ಪರ್ಮನೆಂಟ್ ಆಗಿ ಇರಬೇಕು. ಬರೋದು ಹೋಗೋದು ಬರೋದು ಇದು ಅಂದ್ರೆ ನಿಮ್ಗಳ ನಾಯಕತ್ವಕ್ಕೂ ಕೂಡ ಧಕ್ಕೆ ಆಗ್ತದೆ. ಯಾರೇ ಆಗಲಿ ಒಬ್ಬ ನಾಯಕ ಆದನು ಪಕ್ಷದಲ್ಲಿ ಬಹಳ ಬೇರನ್ನ ಉಳ್ಕೊಂಡು ಗೆಲುವು ಸೋಲು, ಅಧಿಕಾರ ಬರಲಿ ಅಧಿಕಾರ ಬರದೇ ಹೋಗ್ಲಿ ಇದ್ರೆ ಪಕ್ಷದಲ್ಲಿ ಹಿರಿತನೂ ಇರ್ತದೆ, ಅದಕ್ಕೆ ಗೌರವ ಕೂಡ ಇರ್ತದೆ. ನಾನು ಇದನ್ನ ಬರೀ ಶಿವಮೊಗ್ಗದವ್ರಿಗೆ ಮಾತಾಡ್ತಾ ಇಲ್ಲ, ಇಡೀ ರಾಜ್ಯದ ಜನತೆಗೆ, ನಮ್ಮ ಕಾರ್ಯಕರ್ತರಿಗೆ ನಾನು ಈ ವಿಚಾರವನ್ನ, ಈ ಸಂದೇಶವನ್ನು ತಿಳಿಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದ ಸದಸ್ಯ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇರದೇ ಒಂದು ದೊಡ್ಡ ಸೌಭಾಗ್ಯ. ನಾನು ಆಗಾಗ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಈ ರಾಷ್ಟ್ರದ ಧ್ವಜ ಇರುವಂತ ಬಾವುಟ ಬಿಜೆಪಿಯವ್ರ ಕೈಲಿ ಹಾಕೊಳ್ಳೋಕ್ಕಾಗೋದಿಲ್ಲ, ದಳದವ್ರ ಕೈಲಿ ಹಾಕೋದಿಲ್ಲ. ಕಾಂಗ್ರೆಸ್ ಇದಕ್ಕೊಂದು ಇತಿಹಾಸ ಇದೆ. ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಯಾವಾಗಲೂ ಕೂಡ ಕಾರ್ಯಕ್ರಮ, ಇವತ್ತು ನಾವು 30ನೇ ತಾರೀಕಿಗೆ ಹೆಣ್ಣು ಮಕ್ಕಳಿಗೆ ಒಂದು ಅಕೌಂಟ್ಗೆ 2,00,000 ರೂಪಾಯಿ ಆಗ್ತಾ ಇದ್ದೀವಿ. ಈಗಾಗಲೇ ನಿಮ್ಗೆಲ್ಲ ಫ್ರೀ ಬಿಲ್ ಬರ್ತಾ ಇದೆಯಲ್ಲ, 0 ಬಿಲ್ ಬರ್ತಾ ಇದೆ. ಅಕ್ಕಿನೂ ಆಗ್ಲೇ ಹೊಡಿತಾ ಇದ್ದೀವಿ ಚಾನ್ಸ್. ಬಸ್ಸು ನಿಮ್ಮ ಮನೆ ಹೆಂಗ್ಸಲ್ಲ, ಬಸ್ಸಲ್ಲಿ ಆದ್ರೆ ಓಡಾಡ್ತಾವ್ರೆ ಫ್ರೀಗೆ. ಈಗ ಯಾಕೆ ಬಿಜೆಪಿ ಯಾಕಿದನ್ನು ಕೊಡ್ಲಿಲ್ಲ, ದಳ ಯಾಕೆ ಕೊಡ್ಲಿಲ್ಲ? ನಿಮ್ದು ಅಧಿಕಾರ ಬಿಡಿ, ರೈಟು ಈಗ ಬಗರ್ಕುಂ ಸಾಗುವಳಿ ಜಮೀನು ಇರ್ಬೋದು, ಉಚಿತ ಕರೆಂಟ್ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಕರೆಂಟ್ ರೈತರ ಕರೆಂಟ್ ಹೇಳ್ತಾ ಇರೋದು. ಇಂಥವೆಲ್ಲ ಅಂಗನವಾಡಿ ಕಾರ್ಯಕ್ರಮ ಇರ್ಬೋದು, ಬಿಸಿ ಊಟ ಇರ್ಬೋದು, ಯಾವ್ದಾದ್ರು ಕಾರ್ಯಕ್ರಮ, ಈಗ ಫಾರೆಸ್ಟ್ ಸೆಟಲ್ಮೆಂಟ್ ಆಕ್ಟ್ ಅಲ್ಲಿ ಟ್ರೈಬಲ್ಗೆ ಜಮೀನು ಕೊಡುವಂಥದ್ದು ಇರ್ಬೋದು, ಇವೆಲ್ಲ ಒಂದು ದಳ ಆಗ್ಲಿ ಕಾಂಗ್ರೆಸ್ ಬಿಜೆಪಿಯವರಾಗ್ಲಿ ಒಂದು ಕಾರ್ಯಕ್ರಮ ಕೊಡೋಕೆ ಆಯ್ತಾ? ಇದು ನಿಮ್ಮ ದೇಶಕ್ಕೋಸ್ಕರ ನಾವು ಕೊಟ್ಟಂತ ಇವೆಲ್ಲ ಕಾರ್ಯಕ್ರಮಗಳು. ಸಂವಿಧಾನ ಕೊಟ್ಟದ್ದು ಬೇರೆ ವಿಚಾರ, ಪ್ರಜಾಪ್ರಭುತ್ವ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟದ್ದು ಬೇರೆ ವಿಚಾರ. ಅದಾದ್ಮೇಲೆ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಕಾರ್ಯಕ್ರಮಗಳನ್ನ ಕಲಿಸಿದೆ. ಸೊ ವ್ಯಕ್ತಿಗಿನ್ನ ಪಕ್ಷದ ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟು ಅನ್ನೋದು ಇವತ್ತು ಕಂಡಿದೆ. ಈ ಮಧು ಬಂಗಾರಪ್ಪ ಅವ್ರ ತಂದೆ ಜೊತೆ ನಾನು ಮಂತ್ರಿಯಾಗಿದ್ದೆ.
ಆವತ್ತಿನ ಕಾಲದಲ್ಲಿ ಆಶ್ರಯ ಶುರು ಮಾಡಿದ್ರು. ಮೊದಲು ಇತ್ತು, ಅದಕ್ಕೊಂದು ರೂಪ ಕೊಟ್ಟು ಆರಾಧನಾ ಕೊಟ್ಟು. ಆರಾಧನಾ ಅಂದ್ರೇನು? ನಮ್ಮ ಹಳ್ಳಿಲಿರುವಂಥ ಸಣ್ಣ ದೇವಸ್ಥಾನ, ಗುಡಿ ಗುಂಡಾರಗಳಿಗೆ, ದೊಡ್ಡ ದೊಡ್ಡ ಮುಜರಾಯಿ ಟೆಂಪಲ್ ಇಲ್ಲದೆ ಅವರು ಕೂಡ ಹಳ್ಳಿಲಿ ಗ್ರಾಮ ದೇವತೆಗಳಿಗೆ, ಆ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡುವಂಥ ಕಾರ್ಯಕ್ರಮ ಆರಾಧನಾ ಅಂತ ಪ್ರಾರಂಭ ಮಾಡಿದ್ರು. ಹಂಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲರ ಬದುಕಿನಲ್ಲೂ ಕೂಡ ಒಂದು ಬದಲಾವಣೆಯನ್ನು ತೆಗೆದುಕೊಂಡು ಬಂದಿದೆ. ಸೊ ಇವತ್ತು ತಾವೆಲ್ಲ ಹಿಂದೆ ಕೂಡ ಐನೂರು ಮಂಜುನಾಥ್ ಅವರು ಪಾರ್ಲಿಮೆಂಟ್ ನಿಂತಿದ್ರು, ವಾಪಸ್ ಹೋದ್ರು, ತಿರ್ಗಾ ಬಿಜೆಪಿಯವ್ರು ಕರ್ಕೊಂಡಿದ್ರು. ಬಿಜೆಪಿಲಿ ಏನು ಸರಿ ಹೋಗಲಿಲ್ಲ ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದಡಕ್ಕೆ ಹೋದ್ರು, ವಾಪಸ್ ಬಂದಿದ್ದಾರೆ. ಇದು ಎಲ್ಲೋದು ಕೂಡ ಈ ಸಮುದ್ರದ ನೀರಿದೆಯಲ್ಲ, ಹೊಳೆ ನೀರು ಸಮುದ್ರಕ್ಕೆ ಸೇರಲೇಬೇಕು. ಈ ಸಮುದ್ರನೇ ಕಾಂಗ್ರೆಸ್ ಪಾರ್ಟಿ. ನನಗೆ ಇವತ್ತು ಅವರು ಬಂದು ನನ್ನನ್ನು ಮೊನ್ನೆ ಭೇಟಿ ಮಾಡಿದ್ರು. ಅವ್ರಿಗೆ ಯಾವ ಥರದ ಆಶ್ವಾಸನೆ ಕೂಡ ಕಾಂಗ್ರೆಸ್ ಪಕ್ಷ ಯಾರಿಗೂ ಕೊಡೋದಿಲ್ಲ, ಇಲ್ಲಿರೋಂಥ ಯಾರಿಗೂ ಕೂಡ ಕೊಡೋದಿಲ್ಲ. ನಿಮ್ಮ ಶಕ್ತಿ ಸಾಮರ್ಥ್ಯ ನೋಡಿ, ಪಕ್ಷಕ್ಕೆ ಸಂಘಟನೆ ನೋಡಿ, ಆಮೇಲೆ ಸೀಟು ಅಧಿಕಾರ ಕೊಡುವಂಥ ವಿಚಾರ. ಫಸ್ಟು ಯಾರು ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷಕ್ಕೆ ಉಳ್ಕೊಂಡಿರ್ತಾರೆ, ಯಾರು ಈ ಪಕ್ಷದ ಬಾವುಟ ಕಟ್ಟಿರ್ತಾರೆ, ಯಾರು ಹೋರಾಟ ಮಾಡಿದ್ದಾರೆ, ಅವ್ರನ್ನ ಬಿಡುವಂಥ ಪ್ರಶ್ನೆನೇ ಇಲ್ಲ. ಯಾರು ಅವ್ರನ್ನ ಹೊಸದಾಗಿ ಬಂದವರು ನಮ್ಮ ಹಳೆ ಕಾರ್ಯಕರ್ತನ ತಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ DK ಶಿವಕುಮಾರ್ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಹಳಬ್ರ ಜೊತೆ ಅನುಸರಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹಳಬ್ರು ನಾಯಕತ್ವನ ಒಪ್ಕೊಳ್ಳೇಬೇಕು. ಶಾಸಕರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು. ನಾವು ಅಧಿಕಾರದಲ್ಲಿರೋರು, ನನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಸ್ಥಾನ ಮುಖ್ಯ ಅಲ್ಲ ಇಲ್ಲಿ ನನಗೆ. ಇದು ದೇವಸ್ಥಾನ, ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಕಚೇರಿ. ಫಸ್ಟು ಪಾರ್ಟಿ, ಆಮೇಲೆ ಪಾರ್ಟಿ ಇದ್ದರೆ ನಾವೆಲ್ಲ, ಪಾರ್ಟಿ ಇಲ್ಲಾನು ನಾವೆಲ್ಲ. ಈಗ ಮತ್ತೆ ನೀವೆಲ್ಲ ಸೇರಿ, ಈಗ ನಾಗರಾಜ್ ಗೌಡರು ಕೂಡ ವಾಪಸ್ಸು ಬಂದು, ನಾನು ಲಾಸ್ಟ್ ಮೂಮೆಂಟಲ್ಲಿ ಟ್ರೈ ಮಾಡಿದೆ, ಅವ್ರಿಗೆ ಏನಾರು ಮಾಡಿ ಸೈಟ್ ಚೇಂಜ್ ಮಾಡಿಕೊಡ್ಬೇಕು ಅಂತೇಳಿ ಪ್ರಯತ್ನ ಮಾಡಿದೆ. ಅವತ್ತಿನ ಕಾಲದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಆಗಲಿಲ್ಲ. ಆಯಿತು, ಏನೇನಾಗಬೇಕು ಅದೆಲ್ಲ ಮುಗಿದೋಯ್ತು. ಈಗ ಹೊಸ ಅಧ್ಯಾಯ. ಮುಂದಕ್ಕೆ ನಾವು ಪಕ್ಷನ ಸಂಘಟನೆ ಮಾಡಬೇಕು. ಬೂತ್ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ತಾವು ಸಂಘಟನೆ ಮಾಡಬೇಕು. ಪಕ್ಷ ನಿಮ್ಮ ಜೊತೆ ಇರ್ತದೆ. ನಾನು ಯಾರ್ಯಾರು ಇವತ್ತು ಸುಂದರೇಶ್ ಅವರು ನಮಗೆ ರೆಕಮೆಂಡೇಶನ್ ಮಾಡಿದ್ದಾರೆ, ಭಾಳ ಜನ ಐನೂರು ಮಂಜುನಾಥ್ ಅವರ ಜೊತೆಯಲ್ಲಿ ಮಹೇಂದ್ರನಾಥ್, ಧೀರಜ್ ರವರು, ಲಕ್ಷ್ಮಣಪ್ಪ, ಮುಖ್ಯಾರ್, ಗೋಪಾಲ್ ಕೃಷ್ಣ, ಪರಂದಾಸ್ ರೆಡ್ಡಿ, ನಾಗರಾಜ್, SP ಪಟೇಲ್, ಹಿರಣ್ಯಗೆ ಭಾಳ ಜನ ಅವರ ಜೊತೆಲಿ ಒಂದು ದೊಡ್ಡ ಪಟ್ಟಿನೇ ಇದೆ. ಸೈಯದ್ ಜಾಮೀದ್, ಜಬೀರ್ ಪಾಷಾ, ಐನೂರ್ ಸಂತೋಷ್, ಶ್ರೀಕೃಷ್ಣ, ರಾಘವೇಂದ್ರ, ಲೋಕೇಶ್ವರ್, ರಿಯಾಜ್ ಅಹಮದ್, ಸೈಯದ್ ರೆಬುಲ್ಲಾ, ಆನಂದ್ ಕಿಣಿ, ಚಂದ್ರಶೇಖರ್ ಚಾವನ್, ಲಾರೆನ್ಸ್ ಡಿಸೋಜಾ, BR ನಾಗರಾಜ್, ಹೀಗೆ ಜಯರಾಮ್ ನಾಯಕ್, ಅನಂತ ಗಿಣಿ, ರವಿಕುಮಾರ್, ಹೀಗೆಲ್ಲ ಭಾಳ ಜನ ಇದ್ದಾರೆ. ನಾಗರಾಜ್ ಗೌಡ್ರ ಜೊತೆಯಲ್ಲೂ ಕೂಡ ಒಂದು ದೊಡ್ಡ ಪಟ್ಟಿ ಕೂಡ ಇದೆ. ವೀರೇಶ್ ಆದಿಯಾಗಿ, ಉಮೇಶ್ ಮಾರಳ್ಳಿ, ರಾಘವೇಂದ್ರ ನಾಯಕ್, ಹೀಗೆಲ್ಲ ಒಂದು ದೊಡ್ಡ ಪಟ್ಟಿನೇ ಇದೆ. ಎಲ್ಲನೂ ಕೂಡ ಇವತ್ತು ಭಾಳ ಸಂತೋಷದಿಂದ ನಾನು ಅಡ್ಮಿಟ್ ಮಾಡ್ಕೊಂಡಿದ್ದೇನೆ. ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಹೀಗೆ ವಾಪಸ್ಸು ನೀವು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳಿ ಎನ್ರೋಲರ್ ಆಗಿ ಹೊಸಗೆ ಪಕ್ಷಕ್ಕೆ ಎನ್ರೋಲ್ಮೆಂಟ್ ತಗೋಬೇಕು. ಎನ್ರೋಲ್ಮೆಂಟ್ ತಗೊಂಡು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಬೇಕು. ನಾಗರಾಜ್ ಗೌಡರು ಕೂಡ ಒಂದು ದೊಡ್ಡ ಪಟ್ಟಿನ ಕೊಟ್ಟಿದ್ದಾರೆ, ಯಾರು ಅವ್ರ ಪಕ್ಷಕ್ಕೆ ಮರು ಸೇರ್ಪಡೆ ಆಗ್ತಾ ಇದ್ದಾರೆ ಅಂತೇಳಿ ಅವರು ಕೂಡ ಪಟ್ಟಿ ಕೊಟ್ಟಿದ್ದಾರೆ. ಇದನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ಅವರಿಗೆಲ್ಲ ಅಡ್ಮಿಷನ್ ಮಾಡ್ಕೊಳ್ಳುವಂಥ ಕೆಲಸ ಈಗಾಗಲೇ ನಾನು ಮಾಡಿದ್ದೇನೆ. ಭಾಳ ಸಂತೋಷದಿಂದ ಇವತ್ತು ಪಕ್ಷದ ಸಿದ್ಧಾಂತ ಭಾಳ ಇಲ್ಲಿ ಮುಖ್ಯ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಚರ್ಚೆ ಮಾಡಿದ್ದೇವೆ. ಇದು ನನ್ನ ವೈಯಕ್ತಿಕವಾದ ಒಬ್ಬನ ತೀರ್ಮಾನ ಅಲ್ಲ, ನಾನು ವರಿಷ್ಠರು ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಬಟ್ ಯಾರಿಗೂ ಕೂಡ ಯಾವ ಕಂಡೀಷನ್ನು ಇಲ್ಲ, ಇನ್ಕ್ಲೂಡಿಂಗ್ ಮಂಜುನಾಥ್ ಅವ್ರಿಗೂ, ಐನೂರು ಮಂಜುನಾಥ್ ಅವ್ರಿಗೂ ಟಿಕೆಟ್ ಕೊಡುವಂಥ ಭರವಸೆ ಯಾರಿಗೂ ನಾನು ಕೊಡಲಿಕ್ಕೆ ತಯಾರಿಲ್ಲ. ಸರ್ವೆ ಮಾಡಿಸ್ತೀವಿ, ಲೀಡರ್ಸ್ ಹತ್ರ ಚರ್ಚೆ ಮಾಡ್ತೀವಿ, ಯಾರು ನಮಗೆ ಗೆಲ್ತಾರೆ ಅಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು. ಕೆಲವೆಲ್ಲ ಫೇಲ್ ಆಗ್ಬೋದು, ನಾನಿಲ್ಲ ನಾವು ಕೊಟ್ಟಿದ್ದೆಲ್ಲ ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಹಿಂದೆ ಒಂದು 12 ಸೀಟು ನಾವು ಹಿಂಗೆ ನಮ್ಮದು ಕೆಲವು ಸೋಷಿಯಲ್ ಆಬ್ಲಿಗೇಷನ್ನು, ಸೋಷಿಯಲ್ ಕಾಂಬಿನೇಷನಲ್ಲಿ ಫೇಲ್ ಆಗಿದ್ದೇವೆ. ನಾವು ಒಂದು 12 ಸೀಟು ನಮ್ಮದೇ ಆದಂಥ ನಮ್ಮ ಕೈಯಲ್ಲೇ ನಾವು ಸೋತಿದ್ದೇವೆ.
ಅದನ್ನು ನಾನೀಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಇಂಟರ್ನಲ್ ನಾವು ಚರ್ಚೆ ಮಾಡ್ತೇವೆ. ಇವತ್ತು ನಾನೀಗ ಮಂಗಳೂರಿಗೂ ಇದಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ರಿವ್ಯೂ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ನೀವು ಕೂಡ ಪ್ರತಿಯೊಂದು ಪಂಚಾಯತಿಲೂ ಕೂಡ ಅದನ್ನು ಈ ಪ್ರತಿಜ್ಞಾ ಸ್ವೀಕಾರ ನಾನು ಯಾವ ರೀತಿ ಕಾರ್ಯಕ್ರಮ ಮಾಡಿದೋ ಅದೇ ರೀತಿ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ನೀವು ಯಾರು ಮೈಸೂರು ಬರೋದಿಲ್ಲ. ನಿಮ್ಮ ಪಂಚಾಯತಿಲಿ ನಿಮ್ಮ ವಾರ್ಡಲ್ಲೇ ನೀವೇ 2 TV ಹಾಕ್ಕೊಂಡು ಸರ್ಕಾರದವ್ರು ಏರ್ಪಾಟ್ ಮಾಡ್ತಾನೆ. ನೀವೇ ಆ ಹೆಣ್ಮಕ್ಳಿಗೆಲ್ಲ ಅಭಿನಂದಿಸಬೇಕು, ಸ್ವಾಗತ ಮಾಡಬೇಕು. ಅದಾದಮೇಲೆ ಮಧು ಬಂಗಾರಪ್ಪ ಅಂತ ನಾನು ಮಾತಾಡಿದ್ದೀನಿ, ಜಿಲ್ಲಾಧ್ಯಕ್ಷರಿಗೆ ತಿಳಿಸ್ತೀನಿ. ಅದಾದಮೇಲೆ ಎಲ್ಲ ಫಲಾನುಭವಿಗಳನ್ನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಸದ್ಯಕ್ಕೆ ರೂಪಿಸ್ತೇವೆ. ಆಗ ಮಿಕ್ಕಿದೆಲ್ಲ ಕೂಡ ಮಾಡೋಣ. ಇವತ್ತು ನನಗೆ ಭಾಳ ಸಂತೋಷ ಆಗ್ತದೆ. ಈ ದೇಶಕ್ಕೆ ಒಂದು ಇತಿಹಾಸ ಇರುವಂಥ ಒಂದು ದಿನ. ನಿನ್ನೆ ತಾನೇ ಸಾಯಂಕಾಲ ಚಂದ್ರಯಾನ ಲಾಂಚ್ ಆಗಿದೆ. ನಮ್ಮ ದೇಶದ ನಮ್ಮ ಭಾರತದಲ್ಲಿರುವಂಥ ವಿಜ್ಞಾನಿಗಳು ಇಸ್ರೋ ನೌಕರರು ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅನ್ನೋದೆಲ್ಲ ತಾವೆಲ್ಲ ಗಮನಿಸಿದ್ದೀರಿ. ಸರ್ಕಾರದ ಪರವಾಗಿ ನಾನು ಹೋಗಿ ಅಭಿನಂದಿಸಿದ್ದೇನೆ. ಈಗ ಮುಖ್ಯಮಂತ್ರಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಸೊ ಆ ಸಂಭ್ರಮ ಇಡೀ ದೇಶಕ್ಕೆ ಸಿಗಬೇಕು. ಇದು ಪಾರ್ಟಿ ಪಕ್ಷ ಅಲ್ಲ. ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ ಪ್ರಾರಂಭ ಆಗಿ ಕೊನೆಗೆ ನಮ್ಮ ಇದೇ ಪಿಣಿಯಲ್ಲಿ ಒಂದು ಶೆಡ್ಡಲ್ಲಿ ಪ್ರಾರಂಭ ಆಯ್ತಂತೆ. ಒಂದು ಸಣ್ಣ ಶೆಡ್ಡು ಅಲ್ಲಿ ಇಸ್ರೋ ಚಟುವಟಿಕೆ ಪ್ರಾರಂಭ ಆಯ್ತಂತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇದು ಬೆಳ್ಕೊಂಡು ಬಂದಿದೆ. ಸಂಗೆ ನಮ್ಮದೊಂದು ದೊಡ್ಡ ಇತಿಹಾಸ ಇದೆ. ನಿಮ್ಮಲ್ಲೂ ಕೂಡ ನಿಮ್ಮ ಶಿವಮೊಗ್ಗದಲ್ಲೂ ಕೂಡ ಒಂದು ದೊಡ್ಡ ಇತಿಹಾಸವನ್ನು, ಹೋರಾಟಗಾರರನ್ನ, ದೇಶದ ಸಂಪತ್ತನ್ನು ರಕ್ಷಣೆ ಮಾಡಿಕೊಂಡಂಥ ನಾಯಕರುಗಳೆಲ್ಲ ತಾವೆಲ್ಲ ಇದ್ದೀರಿ. ಮುಂದಕ್ಕೆ ಈಗೇನು ತಪ್ಪು ಮಾಡಿದ್ದೀರಿ ಆ ತಪ್ಪನ್ನು ಮುಂದಕ್ಕೆ ನೀವೆಲ್ಲ ಮಾಡೋದು ಬೇಡ. ಒಳ್ಳೆಯದಾಗಲಿ. ನಿಮಗೆ ಶುಭ ಹಾರೈಸಿನಿ. ಭಾಳ ಸಂತೋಷದಿಂದ ಎಲ್ಲರ ಸಮ್ಮುಖದಲ್ಲಿ, ನಮ್ಮ ಕಾರ್ಯಾಧ್ಯಕ್ಷರ ಸಮ್ಮುಖದಲ್ಲಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷದಲ್ಲಿ, ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ, ಶಾಸಕರ ಸಮ್ಮುಖದಲ್ಲಿ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಮ್ಮುಖದಲ್ಲಿ ಈಗ ಭಾಳ ಸಂತೋಷದಿಂದ ಐನೂರು ಮಂಜುನಾಥ್ ಮತ್ತು ಅವರ ಸ್ನೇಹಿತರು ಮತ್ತು ನಾಗರಾಜ್ ಗೌಡ್ರು ಅವರ ಸ್ನೇಹಿತರು ಮತ್ತು ಇಲ್ಲಿ ಯಾರ್ಯಾರು ಪಟ್ಟಿಯನ್ನು ಕೊಟ್ಟಿದ್ದಾರೆ ನಾನು ಅವ್ರಿಗೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ಕೊಂಡಿದ್ದೇನೆ. ನಾವೆಲ್ಲ ಮೆಂಬರ್ಶಿಪ್ನ ಎಲ್ಲರನ್ನ ಇಲ್ಲಿಂದ ಹೋಗೋದ್ರೊಳಗಡೆ ಇವತ್ತಿಂದಲೇ ಜಿಲ್ಲಾ ಅಧ್ಯಕ್ಷರು ಅದನ್ನು ಮಾಡಿಸಿ ಯಶಸ್ಸು ಮಾಡಬೇಕು ಅಂತೇಳಿ ಎಲ್ಲರಿಗೂ ಸೂಚನೆಯನ್ನು ನಾನು ನೀಡ್ತಾ ಇದ್ದೀನಿ. ಈಗ ತಮ್ಮನ್ನು ಉದ್ದೇಶಿಸಿ ಮಂಜುನಾಥ್ ಮಾತಾಡ್ತಾರೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ರಾಜ್ಯದ ಮಹಮ್ಮದ್ ಅವರು ಮತ್ತು ಚಂದ್ರಪ್ಪನವರು ಕಾರ್ಯಾಧ್ಯಕ್ಷರು, ಸನ್ಮಾನ್ಯ ಸಚಿವರಾದಂಥ ಜಿಲ್ಲಾಧ್ಯಕ್ಷ ಸುಂದರೇಶ್ ಅವರೇ, ನಮ್ಮೆಲ್ಲ ನಾಯಕರುಗಳಿದ್ದಾರೆ. ಎಲ್ಲ ನಾಯಕರು ಮಂಜುನಾಥ್ ಅವರೇ, ರಾಜ್ಯಗೌಡರೇ, ಈ ಸಂದರ್ಭದಲ್ಲಿ ಸನ್ಮಾನ್ಯ ಮಾತಾಡಿ ಕೆಲಸ ಮಾತಾಡ್ರಿ. ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಹೇಳಿದಂತ ಸಲಹೆಯನ್ನು ಮತ್ತು ಸೂಚನೆಯನ್ನು ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡಿದ್ದಾರೆ. ಅವರು ಹೇಳಿದಂಥ ಬಹು ಮಾತುಗಳು ನನಗೆ ಅನ್ವಯ ಆಗುತ್ತದೆ. ಅದನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿದ್ದೇನೆ. ಕಾರ್ಮಿಕ ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥ ನಾನು ಇವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಬಡವರ ಪರವಾಗಿ ಕೊಟ್ಟಂಥ ಯೋಜನೆಗಳನ್ನ ಪ್ರಶಂಸೆಯನ್ನು ಮಾಡ್ತಾ ಅದನ್ನು ಒಪ್ಪಿಕೊಂಡು ಕಾರ್ಮಿಕರ ಮತ್ತು ಬಡವರ ಪರವಾಗಿ ನಿಲ್ತಕ್ಕಂಥ ವ್ಯಕ್ತಿಗಳ ಹಿಂದೆ ನನಗೆ ನಿಲ್ಲುವಂಥದ್ದು ಅತ್ಯಂತ ಸಂತೋಷ ಕೊಟ್ಟಿದೆ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, ಇವೆಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ನಾವು ನಮ್ಮ ಎಲ್ಲ ಗೆಳೆಯರು ತೊಡಗಿಸಿಕೊಂಡು ಪಕ್ಷವನ್ನು ಬಲಪಡಿಸುವಂಥ ಸರ್ವ ಪ್ರಯತ್ನವನ್ನು ಮಾಡ್ತೇವೆ ನಾವು ನಿರ್ವಹಿಸಲಿಲ್ಲ ಅನ್ನುವಂಥ ಮಾತನ್ನು ರಾಜ್ಯಾಧ್ಯಕ್ಷರಿಗೆ ಕೊಡ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಮ್ಮನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ. ಅವರಿಗೂ ಮತ್ತು ನಮ್ಮ ಎಲ್ಲ ಕಾರ್ಯಾಧ್ಯಕ್ಷರಿಗೂ ನಾಯಕರುಗಳಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದೊಳಗೆ ನಾವು ಹೃತ್ಪೂರ್ವಕವಾಗಿ ಅವರ ನಾಯಕತ್ವ ಹೋಗಿ ಇವತ್ತು ಪಕ್ಷಕ್ಕೆ ಸೇರಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.
ಈ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾದ ಅವರು, ಹಾಗೆ ಸಲೀಂ ಅಹಮದ್ ಅವರೇ, ಆಯ್ನೂರ್ ಗೇಮತ್ ಅವರೇ, ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲೆ ಕಾರ್ಯಾಧ್ಯಕ್ಷರಾದ ಚಂದ್ರಪ್ಪ ಅವರೇ, ಏನು ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಸುಂದರೇಶ್ ಅವರೇ, ನಮ್ಮ ಸಾಗರ ತಾಲೂಕಿನ ಶಾಸಕರಾದ ಗೋಪಾಲ್ ಕೃಷ್ಣ ಅವರೇ, ಹಾಗೆ ಅಪೇಕ್ಷ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಮಂಜಾತ್ ಅವರೇ, ನಮ್ಮ ಶೃಂಗೇರಿ ಕ್ಷೇತ್ರದ ಶಾಸಕರಾದ ರಾಜೀವ್ ಅವರೇ, ಇವತ್ತು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರೇ ಎಲ್ಲ ಬಂದಂಥ ನಮ್ಮ ಶಿಕಾರಿಪುರ ಶಿವಮೊಗ್ಗ ಕ್ಷೇತ್ರ ಎಲ್ಲ ನಮ್ಮೆಲ್ಲ ಅಭಿಮಾನಿ, ಅದೇ ರೀತಿ ನಮ್ಮೆಲ್ಲ ಬೆಳೆಸ್ತಂಥ ನಾಯಕರುಗಳೇ, ಇವತ್ತು ನಿಜವಾಗ್ಲೂ ನನಗೆ ಈ ರಾಜ್ಯಾಧ್ಯಕ್ಷರು ಅವರ ಪ್ರತಿಪರ ಹೋರಾಟ ಪ್ರತಿನಿಧಿ ಇವತ್ತು ರಾಜ್ಯದಲ್ಲಿ ಇಂಥ ಒಂದು ದೊಡ್ಡ ಸ್ಥಾನ ನಮ್ಮ ರಾಜ್ಯ ಸರ್ಕಾರಕ್ಕೆ ನಡೆಸುವಂಥ ರಾಜ್ಯದ ಹೋರಾಟದ ಏನು ದಾರಿಯಲ್ಲಿ ಇವತ್ತು ನಾವು ತಪ್ಪು ಮಾಡಿದಾಗ ಒಂದ್ಸರಿ ಕರೆಕ್ಟ್ ನಮಗೆ ಇವತ್ತು ಮುಂದೆ ಈ ಥರ ಮಾಡಬೇಡ್ರಿ, ಮುಂದೆ ಪಕ್ಷ ಕಟ್ಟಬೇಕು, ಪಕ್ಷದಲ್ಲಿ ದುಡಿದ್ರೆ ಎಲ್ಲರಿಗೂ ಒಂದು ಅವಕಾಶ ಇತ್ತು, ನಮಗೆ ತಪ್ಪು ಮಾಡಿದ್ದನ್ನ ತಿಳ್ಕೊಳ್ಳೋಕೆ ಅವಕಾಶ ಕೊಟ್ಟಂಥ ರಾಜ್ಯಾಧ್ಯಕ್ಷರನ್ನ ವಂದನೆ ಮಾಡಿ, ಅದೇ ರೀತಿ ನಮ್ಮ ಮಧುಬಂಧವರು ಅವ್ರಿಗೆ ವಂದನೆ ಮಾಡಿ, ನೀವೇನು ವಿಶ್ವಾಸ ಇಟ್ಟು ನಮ್ಮ ಮೇಲೆ ಇವತ್ತು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲ ವಿಶ್ವಾಸಕ್ಕೆ ದ್ರೋಹ ಬೈದಿಗೆ ನೀವು ತೋರಿಸಿದ ದಾರಿಯಲ್ಲಿ ನಮ್ಮ ಪಕ್ಷ ಸಂಘಟನೆ ಮಾಡಿ ಸೇರಿಸ್ಕೊಳ್ಳಿಕ್ಕೆ ಸಾರ್ಥಕತೆ ಆಗಬಹುದು ಎಲ್ಲ ರೀತಿಯಲ್ಲಿ ನಾನು ಹೇಳ್ಕೊಂಡು ಹೋಗ್ತಿದ್ದೆ. ಸಂದರ್ಭದಲ್ಲಿ ಒಂದು ರಾಜ್ಯದ ಎಲ್ಲ ಅಧ್ಯಕ್ಷಗಳಿಗೆ, ಜಿಲ್ಲಾ ಅಧ್ಯಕ್ಷಗಳಿಗೆ, ನಮ್ಮ ನಾಯಕರುಗಳಿಗೆ ಒಂದು ಸಂದೇಶ ಏನು ಕೊಡ್ತಾ ಇದ್ದೀವಿ ಅಂತಂದ್ರೆ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಯಾರು ಪಕ್ಷಕ್ಕೆ ನಮ್ಮ ಸಿದ್ಧಾಂತಗಳಿಗೆ ಒಪ್ಪಿ ಸೇರ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ, ಕೆಲವು ಕಾಂಟ್ರವರ್ಸಿ ಫಿಗರ್ಸ್ ಆದರೆ ನಮ್ಮ ಗಮನಕ್ಕೆ ತನ್ನಿ. ಯಾರಾದರೂ ಬಹಳ ಪ್ರಬಲವಾಗಿ ಕಂಡೀಷನ್ ಹಾಕಂತವ್ರು ಯಾರು ಇದ್ದರೆ ನಮ್ಮ ಗಮನಕ್ಕೆ ತನ್ನಿ. ಇಲ್ಲ ಅಂದ್ರೆ ನಮ್ಮ ವೋಟ್ ಶೇರ್ನ ನಾವು ಜಾಸ್ತಿ ಮಾಡ್ಕೋಬೇಕು. ವಿರೋಧ ಪಾರ್ಟಿಯವ್ರು ಟೀಕೆ ಮಾಡಲಿ, ಯಾರೇ ಟೀಕೆ ಮಾಡಲಿ, ನಮ್ಮ ಪಾರ್ಟಿ ಸಿದ್ಧಾಂತಕ್ಕೆ ಒಪ್ಕೊಳ್ಬೇಕು. ನಾವ್ಯಾರನ್ನು ಖರೀದಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ನಮ್ಮ ಸಿದ್ಧಾಂತನೇ ಅದನ್ನು ಮ್ಯಾಗ್ನೆಟ್ ಹೇಳ್ಕೊಂಡಂಗೆ ಹೇಳ್ಕೊಳ್ತದೆ. ನಮ್ಮ ಕಾರ್ಯಕ್ರಮನೇ ಎಲ್ಲರಿಗೂ ಕೂಡ ಆಗ್ತದೆ. ಬೇರೆ ಪಾರ್ಟಿಯವರು ಅದಕ್ಕೆ ಕೊಡಕ್ಕೆ ಆಗಲಿಲ್ಲ. ಸೊ ಅದರಿಂದ ಅವ್ರವ್ರ ಭವಿಷ್ಯನ ಅವ್ರವ್ರು ರೂಪಿಸ್ಕೊಳ್ಳಿಕ್ಕೆ ನಾವ್ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿನ ಪಾಪ ಕಾಯ್ತಾರೆ, ಎಷ್ಟು ದಿನ ಅವ್ರಿಗೆ ಎಲ್ಲರಿಗೂ ವಯಸ್ಸಿರ್ತದೆ. ಅವರ ಬದುಕಿನಲ್ಲಿ ಏನಾದ್ರು ಒಂದು ಜನರಿಗೆ ಸಹಾಯ ಮಾಡಬೇಕು ಅನ್ನೋದು ಆಲೋಚನೆ ಇರ್ತದೆ. ಯಾರಿಗ ಅಧಿಕಾರ ಸಿಕ್ಲಿ ಸಿಗದೆ ಹೋಗ್ಲಿ, ರಾಜಕಾರಣ ಮಾಡ್ತೀನಿ ಅಂತ ಬರೋರು ಅವ್ರು ಏನಾದ್ರು ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಅವ್ರ ಯೋಚನೆ ಇರ್ತದೆ. ಸೊ ಅವ್ರು ಸಹಾಯ ಮಾಡೋಂಥ ಹಸ್ತ ಅವ್ರ ಕೈಲಿದೆ. ಹಸ್ತನೇ ದೇಶಕ್ಕೆ ಶಕ್ತಿ ಕೊಟ್ಟಿದೆ, ಹಸ್ತನೇ ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟಿದೆ. ಸೊ ಅದಕ್ಕೆ ಎಲ್ಲ ಕಾರ್ಯಕರ್ತರನ್ನ, ನಾಯಕರುಗಳನ್ನ ಜಿಲ್ಲಾ ಮಟ್ಟದಲ್ಲಿ ನೀವು ಸೇರಿಸ್ಕೊಳ್ಳಿ. ಇನ್ನು ಯಾವ್ದಾದ್ರು ಇಶ್ಯೂಸ್ ಇತ್ತು ಅಂತಂದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ಯಾರು ಸಸ್ಪೆಂಡ್ ಮಾಡಿರೋರು ಕೂಡ ನನ್ನ ಗಮನಕ್ಕೆ ತನ್ನಿ. ಅಂತಂತ ನಾನು ಪರಿಶೀಲನೆ ಮಾಡಿ ನಮ್ಮ ಲೋಕಲ್ ಲೀಡರ್ಸ್ ಹತ್ರ ಮಾತಾಡಿ ನಾನು ಅದಕ್ಕೆ ಅನುಮತಿಯನ್ನು ನಾನು ಕೊಡ್ತೇನೆ. ಒಟ್ಟಾರೆ ಪಕ್ಷಕ್ಕೆ ವೋಟ್ ಶೇರು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನೀವೆಲ್ಲ ಆಗಿ. ಬೇರೆ ಬೇರೆಯವರು ಎಲ್ಲ ವಿರೋಧ ಪಾರ್ಟಿಯವರೆಲ್ಲ ಬಹಳ ಟೀಕೆ ಮಾಡ್ತಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಡ್ಯೂಟಿ, ಅದು ನಾನು ತಪ್ಪು ಅಂತಲ್ಲ. ಅವರು ಬೇಕಾದ್ರೆ ಗೋಡೆನೇ ಹಾಕೊಂಡು ಕಟ್ಕೊಬಿಡ್ಲಿ, ಇಲ್ಲ ಅಂತಂದ್ರೆ ಮನೆಗೆ ಹಾಕೊಂಡು ಬೀಗ ಹಾಕೊಂಡ್ಬಿಡ್ಲಿ. ನಾವ್ಯಾರಿಗೂ ಅದಕ್ಕೆ ತಡಿಕ್ ನಾವ್ಯಾರು ಹೋಗುದಿಲ್ಲ. ನಮ್ಮ ಸಿದ್ಧಾಂತಕ್ಕೆ ಒಪ್ಕೊಂಡು ಯಾರು ಅವರ ಭವಿಷ್ಯನ ಸ್ವೀಕಾರ ಬದಲಾವಣೆ ಮಾಡ್ಕೋಬೇಕು ಅಂತಾರೆ, ಬಹಳ ಸಂತೋಷದಿಂದ ಪಕ್ಷಕ್ಕೆ ಅಂತ ಕಾರ್ಯಕರ್ತರನ್ನ, ನಮ್ಮ ದೊಡ್ಡ ಲೀಡರ್ಸ್ ಬೇಡ, ನಮ್ಗೆ ನೀವೇ ಸಾಕು, ಕಾರ್ಯಕರ್ತರೇ ಸಾಕು ಅಂಥವ್ರನ್ನೆಲ್ಲ ಕೂಡ ನಾವು ಸೇರಿಸ್ಕೊಳ್ಳುವಂಥ ಕೆಲಸ ನಾನೀಗಾಗಲೇ ಅನುಮತಿಯನ್ನು ನೀಡಿದ್ದೇನೆ. ನಮಸ್ಕಾರ. Silent, please. Silence.
ಸರ್